ನಮಸ್ತೆ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತೀನಿ. ಯಾಕೆಂದ್ರೆ ಮಿಥುನ ರಾಶಿಯವರು ವಾರಿಯರ್, ಡಿಸ್ಟ್ರಾಯರ್, ವರ್ಜಿನ್, ನೈಟ್ ಅಂಡ್ ಮೆತ್ ಏನಿದು ಏನಿದು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. MARTYR ಮೈಟ್ರ. ಅಯ್ಯೋ, ತಪ್ಪು ಪ್ರೊನೌನ್ಸಿಯೇಷನ್ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಟರ್. ಬಟ್ ಇವಾಗ ಇದು ಜಾಸ್ತಿ ಕಾರ್ಡ್ ಬಂದ್ಬಿಡ್ತು. ಐ ಆಮ್ ಸಾರಿ. ಬೇರೆ ರಾಶಿಯವರಿಗೆ ಕಮ್ಮಿ ಕಾರ್ಡ್, ನಮಗ್ ಜಾಸ್ತಿ ಅಂತ ಹೇಳ್ಬೇಡಿ. ಓಕೆ, ನೈಟ್ ಎನರ್ಜಿ ಇದೆ ಇಲ್ಲಿ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನೀವು ಹುಷಾರಾಗಿರ್ಬೇಕು, ನಿಮ್ಮ ಶತ್ರುಗಳು ಹುಷಾರಾಗಿರ್ಬೇಕು, ಗೊತ್ತಿಲ್ಲ. ಸೊ ಯಾರೋ ಒಬ್ರು ಪ್ರಯತ್ನನ ಪಡ್ತಿದ್ದಾರೆ ನೈಟ್ ಅಲ್ಲಿ. ಇಬ್ರು ಪ್ರಯತ್ನನ ಪಡ್ತಿದ್ದಾರೆ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ಬೇಕು ಅಂತ. ಸೊ ಒಂದಷ್ಟು ಪವರ್ಫುಲ್ ಆಗಿರುವಂತ ವ್ಯಕ್ತಿಗಳು. ಕಾರಣ ಇಷ್ಟೇ, ನೀವು ಸಿಂಗಲ್ ಆಗಿ ಇದ್ದೀರಾ, ವರ್ಜಿನ್ ಆಗಿ ಇದ್ದೀರಾ, ಅಥವಾ ನೀವು ಸಿಂಗಲ್ ಆಗಿ ಇದ್ದೀರಾ, ತುಂಬಾ ಒಂದು ಪವರ್ಫುಲ್ ಅಥವಾ ಬ್ಯೂಟಿ ಎನರ್ಜಿ ನಿಮ್ಮಲ್ಲಿ ಇದೆ, ಅಥವಾ ಒಂದು ಪ್ಯೂರಿಟಿ ಇದೆ, ಅಥವಾ ನಿಮ್ಮಲ್ಲಿ ಒಂದು ಪವರ್ ಇದೆ ಅನ್ನುವಂಥದ್ದು. ಬಟ್ ಅವ್ರಿಗೆ ಗೊತ್ತಿಲ್ಲ. ಅವರು ನಿಮ್ಮ ಹತ್ರ ಬಂದಾಗ ಅಥವಾ ನಿಮ್ಮನ್ನ ತೊಂದರೆ ಮಾಡಕ್ ನೋಡಿದ್ರೆ ಒಂದು ಅಗ್ನಿ ಪರ್ವತದ ರೀತಿ ಅವ್ರ ಜೀವನ ಬದಲಾಗತ್ತೆ ಅನ್ನುವಂಥದ್ದು. ಸೊ ಈ ಬದಲಾವಣೆ ಅವರಿಗೆ ಗೊತ್ತಿದ್ದು ಮಾಡ್ತಿದ್ದಾರೋ ಗೊತ್ತಿಲ್ದಿರ ಮಾಡ್ತಿದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಸ್ಟ್ರೆಂತ್ ನ, ನಿಮ್ಮ ಸ್ಕಿಲ್ ನ, ನಿಮ್ಮ ಡಿಸಿಪ್ಲಿನ್ ನ, ನಿಮ್ಮ ಒಂದು ಟಫ್ ಟೈಮ್ ಅಲ್ಲಿ ನೀವಾಗಿರೋದನ್ನ ನೀವು ಕಲ್ತಿದ್ದೀರಾ. ಒಂದು ರೀತಿ ಹೀರೋಯಿಸಮ್ ಎನರ್ಜಿ ನಿಮ್ಗೆ ಇದೆ. ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ, ಅದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡಿದ್ದು, ಇನ್ನ ಯಾರಿಗೂ ಸ್ಯಾಕ್ರಿಫೈಸ್ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಅಹಂಕಾರ ತುಂಬಾ ಚೆನ್ನಾಗಿದೆ, ಅದನ್ನ ಹಾಗೆ ಇಟ್ಕೊಳ್ಳಿ. ಯಾಕೆ ಅಂದ್ರೆ ನಾನು ಅನ್ನುವಂತ ಅಹಂಕಾರ ನಿಮ್ಗೆ ದೇವರ ಬಳಿ ಇಲ್ಲ, ಮನುಷ್ಯರ ಬಳಿ ಇದೆ. ಸೊ ಹಾಗಾಗಿ ಅದೊಂದು ಹೆಲ್ದಿ ಈಗೋ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗುತ್ತೆ. ಯಾರು ಬಂದಿದಾರೋ ಅವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ಬೇಕು. ಅದನ್ನ ಮೀರಿ ಅವ್ರೇನಾದ್ರೂ ನಿಮ್ಮವರೆಗೂ ಬಂದಿದ್ದೆ ಆದ್ರೆ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾರೆ ಅನ್ನುವಂಥದ್ದು ಇದೆ. ಇದೊಂದು ದುಷ್ಟಶಕ್ತಿಗಳನ್ನ ಇಟ್ಕೊಂಡು ಓಡಾಟ ಮಾಡೋರ್ ತರ ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ತುಂಬಾ ಪ್ರೀತಿಯಾಗಿ ಇದ್ದೀರಾ ಅನ್ನೋದು ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಮುಗ್ಧತೆನ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇರಬಹುದು. ಅಗೇನ್ ಇದು ಎಲ್ರಿಗೂ ಅಲ್ಲ, ಮ್ಯಾಕ್ಸಿಮಮ್ ಕೆಲವರಿಗೆ ಇದೆ. ಸೊ ಯಾರ್ಯಾರು ಸಿಂಗಲ್ ಆಗಿ ಇದ್ದೀರಾ ಅವರೆಲ್ಲರಿಗೂ ಈ ಎನರ್ಜಿ ಇದೆ. ಕೆಲವರು ಮ್ಯಾರೇಜ್ ಆಗಿದ್ದು ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರೆ ನಾವೇನು ಹೇಳಕ್ಕಾಗಲ್ಲ. ಸೊ ನಿಮ್ಮ ನೇಚರ್ ಚೆನ್ನಾಗಿದೆ. ಸೊ ಇನ್ ಕೆಲವರಿಗೆ ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಯತ್ನ ನಿಮ್ ಜೀವನದಲ್ಲಿ ನಡೆಯುತ್ತೆ ಯೂನಿವರ್ಸ್ ಕಡೆಯಿಂದ. ಜೊತೆಗೆ ನಿಮ್ಮ ಯೂನಿಕಾರ್ನ್ಸ್ ನಿಮ್ಮ ಬ್ಲೆಸ್ಸಿಂಗ್ಸ್ಗೆ ನಿಂತಿರ್ತಾರೆ. ಜೊತೆಗೆ ಆ ಸಾಂಬ ಸದಾಶಿವನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ. ಆ ಶಿವಪ್ಪ ನೋಡ್ತಾ ಇದ್ದಾನೆ, ಒಂದಲ್ಲ ಒಂದ್ ರೀತಿಲಿ ನಿಮ್ಗೆ ಬದಲಾವಣೆನ ತಂದು ಕೊಡ್ತಾನೆ ಅನ್ನುವಂಥದ್ದು ಇದೆ. ಅದು ಪಾಸಿಟಿವ್ ಆಗಿ ಇರುತ್ತೆ. ನಿಮ್ಮ ಕೋಪ ಏನ್ ಇಷ್ಟು ದಿನ ಮುಚ್ಚಿಟ್ಟಿದ್ರೆ ಅದು ಇವಾಗ ಕ್ರೋಧ ಅಗ್ನಿ ಪರ್ವತ ಸಿಡಿಯುವಂತ ಸಮಯ. ಒಂದು ಹೊಸ ನ್ಯೂ ಲೈಫಿಗೆ ನಿಮ್ಮನ್ನ ಅದು ಪ್ರಿಪೇರ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಪ್ರೀತಿಗೆ, ರೊಮ್ಯಾನ್ಸಿಗೆ ನಿಮ್ಮ ಲೈಫಲ್ಲಿ ಜಾಗ ಕೊಟ್ಟಿಲ್ಲ ನೀವು ಅಂತ ಅನ್ಸುತ್ತೆ. ಕೊಡ್ತೀರಾ ಅನ್ನುವಂತ ಆಸೆ ಬಹಳಷ್ಟು ಜನರಿಗೆ ಇದೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನೀವು ಕೊಡೋದಿಲ್ಲ ಎಷ್ಟು ದಿನ ಆದ್ರೂ ಅಂತ. ಬಟ್ ನಿಮ್ಗೋಸ್ಕರ ಒಂದೆರಡು ಆಫರ್ಗಳು ಬರುವಂತ ಸಾಧ್ಯತೆ ಇದೆ. ಹೇಗೆ ನೀವು ಅದನ್ನ ಸರಿಪಡಿಸ್ಕೊಳ್ತಿರೋ ನೀವೇ ನೋಡಿ ನಿರ್ಧಾರನ ತಗೊಳ್ಳಿ. ಸೊ ಬಹಳಷ್ಟು ಕಡೆ ಎಲ್ಲೋ ಒಂದಷ್ಟು ಅಗ್ನಿ ಪರ್ವತಗಳು ಸಿಡಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರಿಂದನೋ ಎಂಡ್ ಆದ್ರೂ ಏನೋ ಒಂದಷ್ಟು ಕೊಲೆ ಪ್ರಯತ್ನಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಆಫರ್ಸ್ ನ ತಗೊಂಡ್ಬರ್ತಾರೆ, ಬಟ್ ನೀವು ಯಾವ ಆಫರ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ, ನಿಮ್ಗೆ ರಕ್ಷೆ ಸಿಗ್ಲಿ ಅಂತ ನಾನು ಪ್ರಾರ್ಥನೆನ ಮಾಡ್ತೀನಿ. ಸೊ ಲಕ್ಷ್ಮೀ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಪ್ರತ್ಯಾಹಾರ ಅಂತ ಇದೆ. ನಿಮ್ಮ ಫುಡ್ ಪ್ರೊಸೀಜರ್ ಏನಿದೆ ಅದು ಚೆನ್ನಾಗಿಲ್ಲ, ಒಂದಷ್ಟು ಊಟದ ವಿಚಾರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಸೊ ಎಸ್, ಮಿರರ್ ಇದೆ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ಸೆಲ್ಫ್ ಮಿರರ್ ಎಕ್ಸಸೈಸನ್ನ ಮಾಡಿ, ಜೊತೆಗೆ ಮಿರರ್ ಮ್ಯಾನಿಫೆಸ್ಟೇಷನ್ನ ಮಾಡಿ. ಇದರಿಂದ ನಿಮಗೆ ಯಾರು ತೊಂದರೆ ಮಾಡ್ತಿದ್ದಾರೆ, ಯಾಕೆ ತೊಂದರೆ ಮಾಡ್ತಿದ್ದಾರೆ, ನಿಮ್ಮನ್ನ ಏನು ಟ್ರಿಗರ್ ಮಾಡ್ತಿದೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಐ ಆಮ್ ರಾಮನೋ ರಾಮನೋ ಇದೆ ಇಲ್ಲಿ. ಸೊ ಪ್ರೊನೌನ್ಸಿಯೇಷನ್ ತಪ್ಪಾಗಿದೆ, ಕ್ಷಮಿಸಿ. ಸೊ ಏನ್ ನಿಮಗೆ ಯಾವಾಗ್ಲೂ ಪ್ರಯಾಣ ಮಾಡೋದಕ್ಕೆ ಕರೀತಾ ಇರುತ್ತೆ, ಅಥವಾ ಹೊರಗಡೆ ಬಾ ಅಂತ ಕೂಗ್ದಂಗ್ ಆಗಿರೋದಿರ್ಬೋದು, ಅಥವಾ ಪದೇ ಪದೇ ಮಾತುಗಳು ಕೇಳಿಸೋಂಥದ್ದಿರ್ಬೋದು, ಇದೆಲ್ಲ ಏಂತಕ್ ಆಗ್ತಾ ಇದೆ ನಿಮ್ಮೊಳಗೆ, ನಿಮ್ಮನ್ನ ಯಾರು ಕೆಣಕ್ತಿದ್ದಾರೆ ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ತುಂಬಾನೇ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ ಇಲ್ಲಿ, ತುಂಬಾನೇ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಮೊನ್ನೆ ನಡೆದಂತ ಅಮಾವಾಸ್ಯೆಯಲ್ಲಿ ಹೇಳಿರೋ ಪ್ರಕಾರ ಒಂದು 5 ಬಗೆಯ ಪ್ರಯೋಗಗಳು ನಿಮ್ಮ ಮೇಲೆ ನಡೆದಿದೆ ಅನ್ನುವಂಥದ್ದು ಇದೆ. ಅದು ಸತ್ಯ ಅಂತ ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಪ್ರಯಾಣ ಹೋಗ್ ಬಂದ್ಮೇಲೆ ನಿಮ್ಮನ್ನ ನೀವು ತುಂಬಾ ಬೇರೆ ರೀತಿಯಲ್ಲೇ ವೈಬ್ರೇಷನ್ ಅಲ್ಲಿ ನೋಡ್ತೀರಾ. ಸಾಕಷ್ಟು ಒಂದು ಪಾಸಿಟಿವ್ ಬದಲಾವಣೆ ಅನ್ನೋದ್ಕಿಂತ ಒಂದ್ ರೀತಿ ರೈಸಿಂಗ್ ಅಪ್ ಬದಲಾವಣೆ ಅಂತ ಹೇಳ್ಬೋದು. ಸೊ ಆ ರೀತಿಯ ಬದಲಾವಣೆನ ನೀವು ನಿಮ್ ಬಗ್ಗೆ ನೋಡ್ತೀರಾ ಅನ್ನುವಂಥದ್ದು ಇದೆ. ಆ ಪಾಸಿಟಿವ್ ಬದಲಾವಣೆನ ನಿಮ್ಮ ಜೀವನಕ್ಕೆ ಒಳಿತಾಗೋ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ವೈಬ್ರೇಷನ್ ಹೈ ಆಗಬೇಕು, ನಿಮ್ಮ ರಕ್ಷಾ ಕವಚ ನಿಮಗೆ ಇನ್ನ ಹೆಚ್ಚಿನ ಒಂದು ರಕ್ಷೆನ ಕೊಡಬೇಕು ಅನ್ನುವಂಥದ್ದು ಇದೆ. ನೀವು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಆತ್ಮಲಿಂಗದ ದರ್ಶನ ಮಾಡ್ಬಿಟ್ಟು ಬನ್ನಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ನಂಗೆ ಇದು ಗೋಕರ್ಣದ ಶಿವನ ಒಂದು ಎನರ್ಜಿನ ಕೊಡ್ತಾ ಇದೆ. ಎಲ್ಲವೂ ಕೂಡ ಶಿವಾರ್ಪಣಮಸ್ತು. ನಿಮ್ಮ ದೇಹದ ಆರೋಗ್ಯ ಸರಿ ಇಲ್ಲ, ಪೂರ್ವಾರ್ಜಿತ ಪಾಪಕರ್ಮಗಳು ಅಂತ ಅನ್ಕೊಂಡಿದ್ದೀರಾ. ಪೂರ್ವಾರ್ಜಿತ ಪಾಪಕರ್ಮಗಳು ಅಲ್ಲ, ಬೇರೆಯವರು ತಮ್ಮ ಕರ್ಮಗಳನ್ನ ನಿಮ್ಮ ಮೇಲೆ ಎಸ್ತು ನಿಮ್ಮ ಜೀವನನ ಹೀಗೆ ಮಾಡಿದ್ದಾರೆ. ಈಗ ನಿಮ್ಮ ದೇಹದಲ್ಲಿ ನೀವು ಒಂದು ರೀತಿ ಬಂಧನದ ರೀತಿ ಇದ್ದೀರಾ. ಅದೆಲ್ಲವೂ ಕೂಡ ಸರಿ ಹೋಗಿ ಯಾರು ಹೇಳ್ತಾ ಇರೋದು ಅಂತ ಯಾರೋ ಕೇಳ್ತಿದ್ದಾರೆ. ಮೈ ನೇಮ್ ಇಸ್ ಕಮಲಾಕ್ಷಿ. ಕಮಲಾಕ್ಷಿ. ಸೊ ಒಂದು ಬಂಧನದ ರೀತಿಲಿ ಇದ್ದೀರಾ. ಆ ಬಂಧನದಿಂದ ಹೊರಗೆ ಬರುವಂತ ಪ್ರಯತ್ನಗಳನ್ನ ಪಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಈಗ ಯಾರಾದ್ರೂ ಸೇವ್ ಮಾಡೋದಕ್ಕೆ ಸಾಧ್ಯ ಇದೆ, ಅದು ಶಿವಪ್ಪ ಮಾತ್ರ. ನಿಮ್ಗೆ ನಿಮ್ಮ ಜೀವನ ಅಸ್ತಂಗತ ಆಗದೆ ಇರೋ ಹಾಗೆ ಯಾರಾದ್ರೂ ಕಾಪಾಡಕ್ಕಾದ್ರೆ ಅದು ಶಿವ ಮಾತ್ರ. ಇದು ಎಲ್ರಿಗೂ ಅಲ್ಲ, ಓನ್ಲಿ 1 ಪರ್ಸನ್, ಯಾರೋ ಒಬ್ಬರಿಗೆ ಮಾತ್ರ ಈ ಒಂದು ಕಠಿಣವಾದಂಥ ಮಾತು ಬಂದಿದ್ದು, ಒಬ್ಬರಿಗೆ ಮಾತ್ರ. ಅವರು ಸ್ಟಿಲ್ ಸಫರ್ ಮಾಡ್ತಿದ್ದಾರೆ, ಅವ್ರಿಗೆ ಮಾತ್ರ. ಅವರು ಫೀಮೇಲ್ ಪರ್ಸನ್ ಇದ್ದಾರೆ, ಅದು ಇಲ್ಲಿ ಇದೆ. ಒಳ್ಳೆಯದಾಗಲಿ. ಕೃಷ್ಣನ ಆರಾಧನೆನ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗೋವುಗಳಿಗೆ ಪೂಜೆ ಮಾಡಿ, ಆಹಾರ ಕೊಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಗೋವುಗಳ ರಕ್ಷಣೆಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವು ಗೋವುಗಳಿಗೆ ಮುಖಕ್ಕೆ ಇದಾಗ್ತಾರಲ್ಲ, ಅದೇನದು ಮಂಕಿ ಕೆಪ್ತಾರೆ, ಅದೇನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಹಳ್ಳಿ ಭಾಷೆ. ಅದನ್ನ ಹಾಕಿ ಎನ್ನುವಂಥದ್ದು ಕೂಡ ಇದೆ. ದುರ್ಗಾದೇವಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಶತ್ರುಗಳ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ, ಬೇಜಾರಾಗ್ತಿದೆ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಮ ಪರ್ಸನಲ್ ಇಂಪ್ರೂವ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅದನ್ನ ಇಗ್ನೋರ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ಪಿರಿಚುವಲ್ ಫೋರ್ಸಸ್ ಡೆವಲಪ್ಮೆಂಟ್ ಆಗತ್ತೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸೈಕಿಕ್ ಇನ್ಫ್ಲೂಯೆನ್ಸ್, ನೆಗೆಟಿವ್ ಸೈಕಿಕ್ ಇನ್ಫ್ಲೂಯೆನ್ಸ್ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ. ಬರೀ ನೆಗೆಟಿವ್ ಥಾಟ್ಸ್ ಬರ್ತಿದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲದಕ್ಕೂ ಭಯ ಬಿಟ್ಬಿಡಿ. ಸೊ ನಿಮ್ಮ ಲವ್ ಲೈಫಿಗೆ ಒಂದು ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯೂನಿವರ್ಸಲ್ ಲವ್ ಕೂಡ ನಿಮ್ಗೆ
ಸಿಗತ್ತೆ ಅನ್ನುವಂಥದ್ದು ಇದೆ. ವಾಟ್ ಈಸ್ ಯೂನಿವರ್ಸಲ್ ಲವ್ ಅಂತ ಯಾರೋ ಕೇಳ್ತಿದ್ದಾರೆ. ಎಲ್ಲರ ಕಡೆಯಿಂದ ನಿಮ್ಗೆ ರಕ್ಷೆ ಸಿಗುವಂಥದ್ದು ನೋಡಿ. ಟೆನ್ಷನ್ ಅಲ್ಲಿ ಇರಿ. ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ, ನೆಗೆಟಿವಿಟಿನ ಮಾಡಿದ್ದಾರೆ. ಸದ್ಯಕ್ಕೆ ಯಾರ ಜೊತೆನೂ ವಾದ ಮಾಡಕ್ ಹೋಗ್ಬಿಡಿ. 27ನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಇರಬಹುದು. ಮೇ ಬಿ ಬರೋ ತಿಂಗಳು 27ಕ್ಕೂ ಕೂಡ ಅಮಾವಾಸ್ಯೆ ಇದೆ. ಇವಾಗೂ ಕೂಡ 27ಕ್ಕೆ ಅಮಾವಾಸ್ಯೆ ಆಯ್ತು. ಸೊ 27ಕ್ಕಾದಂಥ ಅಮಾವಾಸ್ಯೆ ಮುಂದಿನ ತಿಂಗಳು 27ಕ್ಕಾಗುವಂಥ ಅಮಾವಾಸ್ಯೆ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುವಂತ ಹಂತದಲ್ಲಿ ಇದೆ. ಆ ತಾಯಿ ಕೂಡ ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮ ಮೇಲೆ ಮುನ್ಸ್ಕೊಂಡಿರುವಂತ ದುರ್ಗಾದೇವಿ ಇಲ್ಲಿ ಕ್ಷಮಾಪಣೆನ ಕೇಳಿ ದೇವಿನ ಮತ್ತೆ ನಿಮ್ಗೆ ಅನುಗ್ರಹ ಮಾಡೋ ಹಾಗೆ ಕೇಳ್ಕೊಳ್ಳಿ. ನಾನು ಕೂಡ ದುರ್ಗಾದೇವಿಲಿ ಈಗಲೇ ಪ್ರಾರ್ಥನೆ ಮಾಡ್ತೀನಿ. ಅಮ್ಮ ತಾಯಿ, ತಪ್ಪಾಯ್ತು, ಕ್ಷಮಿಸು. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರ ರಕ್ಷಣೆ ನಿನ್ನ ಹೊಣೆ ತಾಯಿ. ದುರ್ಗಾ ಕೃಷ್ಣ ಅರ್ಪಣಮಸ್ತು. ಕೃಷ್ಣನ ಪಾದಾರವಿಂದಗಳಿಗೆ ಮಿಥುನ ರಾಶಿಯ ಸಕಲ ಸಮಸ್ಯೆಗಳನ್ನು ಹಾಕ್ಬಿಡೋಣ. ಕೃಷ್ಣನಿಗೆ ಹೇಗಿಷ್ಟ ಬರುತ್ತೋ ಹಾಗೆ ಮಾಡ್ಲಿ. ಸೊ ನಿಮ್ಮ ಎಡಗಾಲಿನ ಮಂಡಿಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬೆನ್ನು ಏನಿದೆ, ನಿತಂಬಗಳ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅಲ್ಲಿ ಸಿಂಹ ರಾಶಿಯವರಿಂದ ನಿಮ್ಗೆ ಒಂದಷ್ಟು ತೊಂದರೆಗಳು ಆಗ್ತಾ ಇರಬಹುದು. ಸೊ ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಅವರು ನಿಮ್ಗೆ ತೊಂದರೆ ಮಾಡ್ತಿರುವಂತ ಸಾಧ್ಯತೆಗಳು ಇರಬಹುದು. ಅಥವಾ ಸಿಂಹ ರಾಶಿ 4ನೇ ಮನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಕೂಡ ಇರಬಹುದು. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಈಗ ಏನ್ ಚೇಂಜ್ ತಗೊಳ್ಬೇಕು ನಿಮ್ಮ ಲೈಫಿಗೆ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲಾ ರಿಸಲ್ಟೂನು ಒಂದ್ ರೀತಿ ನಿಮ್ಗೆ ಅನುಕೂಲಕರವಾಗಿ ಬರುತ್ತೆ ಅನ್ನುವಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ. ಸೊ ಕೆಲವು ಸತಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಅಥವಾ ನಿಮ್ಗೆ ಅರ್ಥವಾಗದಿರೋ ರೀತಿ ಕೆಲವು ರಿಸಲ್ಟ್ ಬರಬಹುದು. ಧೈರ್ಯವಾಗಿ ಎದುರಿಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹಿಂದೆ ಏನ್ ಮಾಡಿದ್ರೆ ಅದನ್ನೇ ಮಾಡಿ ಮತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಮನೆಗೆ ಸಂಬಂಧಪಟ್ಟಂಗೆ ರಕ್ಷಣೆ ಹೆಚ್ಚಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಹೇಗೆ ಫೀಲ್ ಗುಡ್ ಅಂತ ಅನ್ಸುತ್ತೋ, ಸೆಕ್ಯೂರ್ ಅಂತ ಅನ್ಸುತ್ತೋ, ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿ ಕಡೆ, ನಿಮ್ಮ ಮನೆ ಸೆಕ್ಯೂರಿಟಿ ಕಡೆ, ನಿಮ್ಮ ಪ್ರೀತಿ ಪಾತ್ರ ಸಾರಿ ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸಿಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ. ಫಾಲ್ಸ್ ಟ್ವಿನ್ ಫ್ಲೇಮ್ ಇನ್ಕ್ರೀಸ್ ಚೇಂಜ್. ಸೊ ನೀವು ಯಾರನ್ನ ನಿಮ್ಮ ಟ್ವಿನ್ ಫ್ಲೇಮ್ ಅನ್ಕೊಂಡಿದ್ದೀರೋ ಅವರಿಬ್ರು ನಿಮ್ಮ ಟ್ವಿನ್ ಫ್ಲೇಮ್ ಅಲ್ಲ. ಯಾರನ್ನ ನಿಮ್ಮ ಟ್ವಿನ್ ಫ್ಲೇಮ್ ಅನ್ಕೊಂಡಿದ್ದೀರೋ ಅವರಿಬ್ರು ನಿಮ್ಮ ಟ್ವಿನ್ ಫ್ಲೇಮ್ ಅಲ್ಲ. ನಿಜವಾದ ಟ್ವಿನ್ ಫ್ಲೇಮಿಗೆ ಅವ್ರ ಜೊತೆ ಅವರಿಗೆ ಮದ್ವೆ ಆಗುತ್ತೆ, ಬೇರೆಯವರಿಗೆ ಮದ್ವೆ ಆಗೋದಿಲ್ಲ. ಅವ್ರು ಸಿಂಗಲ್ ಆಗಿದ್ರೆ ಅವರು ಸಿಂಗಲ್ ಆಗೇ ಇರ್ತಾರೆ. ಅವ್ರ ಮ್ಯಾರೇಜ್ ಆಗಿದ್ರೆ ಅಥವಾ ಟ್ವಿನ್ ಫ್ಲೇಮ್ ಅಲ್ಲಿ ಬೇರೆಯವ್ರ ಜೊತೆ ಮ್ಯಾರೇಜ್ ಅನ್ನೋ ಮ್ಯಾಟ್ರೇ ಇರೋದಿಲ್ಲ. ಸಾರಿ, ನನ್ನ ಭಾಷೆ ಬಂದಿದ್ದು ಹಾಗಿತ್ತು, ನಾನು ಹಾಗೆ ತಿಳಿಸ್ದೆ. ಸೊ ಯಾರನ್ನ ನೀವು ನಿಮ್ ಟ್ವಿನ್ ಫ್ಲೇಮ್ ಅನ್ಕೊಂಡಿದ್ದೀರೋ ಅವ್ರು ನಿಮ್ ಟ್ವಿನ್ ಫ್ಲೇಮ್ ಅಲ್ಲ. ಇನ್ ಕೇಸ್ ಏನಾದ್ರೂ ನೀವು ಮ್ಯಾರೇಜ್ ಯಾರನ್ನಾಗಿದ್ದೀರೋ ಅವ್ರನ್ನೇ ನಿಮ್ಮ ಟ್ವಿನ್ ಫ್ಲೇಮ್ ಅನ್ಕೊಂಡಿದ್ರೆ ಎಸ್, ಇಲ್ಲ ಅಂದ್ರೆ ಬೇರೆಯವ್ರು ಯಾರು ನಿಮ್ಮ ಟ್ವಿನ್ ಫ್ಲೇಮ್ ಅಲ್ಲ. ಹಾಗಾಗಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ 2 ರಿಂದ 4 ಜನ 2 ರಿಂದ 4 ವರ್ಷದಿಂದ ಟ್ರಿಗರ್ ಮಾಡ್ತಿದ್ದಾರೆ. ನಿಮ್ಮ ಜೀವನನ ನರ್ಕ ಮಾಡಿ ಸಿಟ್ಟು ಹಾಕಿ ಚಿಂದಿ ಚಿತ್ರಾನ್ನ ಮಾಡಿದ್ದಾರೆ ನಿಮ್ ಜೀವನನ. ಆದ್ರೆ ಅವ್ರು ಯಾರು ನಿಮ್ಮ ನಿಜವಾದ ಬಂಧುಗಳು ಅಥವಾ ಟ್ವಿನ್ ಫ್ಲೇಮ್ ಅಲ್ಲ. ಬಟ್ ನಥಿಂಗ್ ಟು ವರಿ, ಅವ್ರು ನಿಮ್ ಮುಂದೆ ತಲೆ ತಗ್ಗಿಸ್ತಾರೆ. ನೀವು ಮತ್ತೆ ಫಿನಿಕ್ಸ್ ತರ ರೈಸ್ ಆಗೇ ಆಗ್ತೀರ.
ಈ ವರ್ಷ ನಿಮ್ಮನ್ನ ಕೆಣಕಕ್ ಬಂದವರು ತುಂಬಾ ದೊಡ್ಡ ಪೆನಾಲ್ಟಿನ ಕಟ್ ಹೋಗ್ತಾರೆ. ಮುಂದೆ ಯಾವತ್ತು ಸಮಾಜದಲ್ಲಿ ಅವ್ರ ಮುಖ ಎತ್ಕೊಂಡು ಓಡಾಡಕ್ ಆಗೋದಿಲ್ಲ. ಆ ಮಟ್ಟದಲ್ಲಿ ಅವರು ತಲೆ ತಗ್ಗಿಸ್ತಾರೆ. ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಇದೆ. ಸೊ ಮುಂದೆ ಏನೋ ಒಳ್ಳೆಯ ಅವಕಾಶಗಳು ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ದಿ ಸಿಚುವೇಶನ್ ವಿಲ್ ಇಂಪ್ರೂವ್. ಏನ್ ಪರಿಸ್ಥಿತಿಲಿದ್ದೀರಾ ಅದಕ್ಕಿಂತ ಬೆಟರ್ ಪೊಸಿಷನ್ ಅಥವಾ ಬೆಟರ್ ವರ್ಷ ನಿಮ್ ಲೈಫ್ ಬದಲಾಗತ್ತೆ ಅನ್ನುವಂಥದ್ದು ಇದು. ಸೊ ಥಿಂಗ್ಸ್ ಡು ನಾಟ್ ಹ್ಯಾಪನ್, ಥಿಂಗ್ಸ್ ಆರ್ ಮೇಡ್ ಟು ಹ್ಯಾಪನ್. ತಂತಾನೆ ಎಲ್ಲ ಬದಲಾಗುತ್ತೆ, ಸರಿ ಹೋಗುತ್ತೆ ಅಂತ ಕಾಯ್ತಾ ಕೂರ್ಬೇಡಿ. ನಾವು ಬದಲಾಯಿಸಿದ್ರಷ್ಟೇ ಎಲ್ಲವೂ ಕೂಡ ಸಾಧ್ಯ ಆಗೋದು. ನಾವು ಬದಲಾವಣೆಗೆ ಒಳಗಾಗಬೇಕು, ಜೊತೆಗೆ ಎಲ್ರನ್ನೂ ಬದಲಾಯಿಸುವಂತ ಹಂತಕ್ಕೆ ನಾವು ಬೆಳಿಬೇಕು. ಇಲ್ಲ ಅಂದ್ರೆ ಯಾವುದು ಬದಲಾಗೋದಿಲ್ಲ. ವಸ್ತುಗಳಿರೋದೇ ಬದಲಾಯಿಸೋದಕ್ಕೆ. ಬದಲಾಯಿಸಿ ನೋಡಿ. 15 ಇದೆ. ಡಿವೈನ್ ಇಂಟರ್ಫಿಯರೆನ್ಸ್. ಸೊ ದೇವರ ಒಂದು ಹಸ್ತಕ್ಷೇಪ ಬೇಕು ನಿಮ್ ಜೀವನದಲ್ಲಿ. ದೇವ್ರಿಲ್ಲ ಅಂದ್ರೆ ಇಂಥ ರಾಕ್ಷಸರನ್ನ ಸದೆ ಬಡಿಯೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಇಂಥ ರಾಕ್ಷಸರ್ನಿಂದ ನಿಮ್ಮನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲವ್ ಯುವರ್ ಸೆಲ್ಫ್ ಫಸ್ಟ್ ಅಂತ ಇದೆ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಒಂದಷ್ಟು ಜಾತಿ ವಿಚಾರಗಳು, ಮಾತುಕತೆಗಳು ನಿಮ್ಮ ಲವ್ ಲೈಫಿಗೆ ಟ್ರಿಗರ್ ಮಾಡ್ತಾ ಇರ್ಬೋದು. ಅದನ್ನ ಸರಿ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಟ್ರಸ್ಟ್, ನಂಬಿಕೆಯ ವಿಚಾರ ಇದೆ. ನಂಬಿದ್ರೆ ಸರಿ ಹೋಗ್ಬಹುದು. ಸೊ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ದಿರ ಕೂಡ ಇರಬಹುದು, ಅಥವಾ ಯಾರನ್ನ ತುಂಬಾ ನಂಬಿರಬಹುದು. ಆ ಥರನೂ 3 ಥರ ವೇರಿಯೇಷನ್ ಅಲ್ಲಿ ಇದೆ. ಓಕೆ. ಸೊ ಯಾರು ಮನ್ಸಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ, ಅಥವಾ ಏನೋ ಗಾಸಿಪ್ ಕ್ರಿಯೇಟ್ ಮಾಡ್ತಾರೆ, ಅಥವಾ ಏನೋ ಒಂದು ಸಪ್ರೇಷನ್ ಇಲ್ಲಿ ಇರಬಹುದು. ಹಾಗಾಗಿ ಬೇರೆಯವರ ಮಾತುಗಳನ್ನ ಕೇಳಿಸ್ಕೊಂಡು ದುಡುಕಿ ನಿರ್ಧಾರನ ತಗೊಂಡು ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನಕ್ಕೆ ಒಂದು ಬೆರಳು ತರ ಇನ್ನೊಂದು ಬೆರಳಿಲ್ಲ. ಸೊ ಹಾಗೇನೆ ಒಬ್ರ ತರ ಇನ್ನೊಬ್ರು ಇಲ್ಲ. ಸೊ ಯಾರನ್ನು ಯಾರ ಜೊತೆನೂ ಕಂಪೇರ್ ಮಾಡಬಾರ್ದು ಅನ್ನುವಂಥದ್ದು ಇದೆ. ಸೊ ಯಾರು ಬರೀ ಇಬ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ, ಅಥವಾ ಸ್ವಾರ್ಥದ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಅಂಥವ್ರ ಜೊತೆ ನಿಮ್ಗೇನು ಆಗ್ಬೇಕಾಗಿಲ್ಲ. ಸೊ ಮೈನಾರಿಟಿ ವಿಚಾರ ಕೂಡ ಇಲ್ಲಿ ಬರುತ್ತೆ. ಏಜ್ ಗ್ಯಾಪ್ ಏನೋ ಬರ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ನಿಮ್ಮ ಲೈಫಲ್ಲಿ ಎಕ್ಸಾಕ್ಟ್ಲಿ ಯಾವ ಬದಲಾವಣೆ ಬೇಕು, ಯಾವ ರೀತಿ ನೀವು ನಿಮ್ಮನ್ನ ಬದಲಾಯಿಸ್ಕೊಳ್ಬೇಕು, ಜೊತೆಗೆ ನಿಮ್ಮ ಲೈಫಿಗೆ ಯಾರು ಬರಬೇಕು, ಯಾರನ್ನ ನೀವು ಬರ್ದಿರೋ ಹಾಗೆ ತಡಿಬೇಕು, ಈ ನಿಮ್ಮ ಯಾವ ಆಲೋಚನೆ ಅವ್ರನ್ನ ಟ್ರಿಗರ್ ಮಾಡಿ ಮತ್ತೆ ಮತ್ತೆ ನಿಮ್ಮ ಜೀವನಕ್ಕೆ ಬಂದು ಸಮಸ್ಯೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಯಾವ ಒಂದು ಸಣ್ಣ ಸಮಸ್ಯೆ ಇದು ಅಂತ ಅನ್ಕೊಂಡಿದ್ದೀರೋ, ನಾಳೆ ಅಲ್ಲ ಇವತ್ತೇ ಅದು ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಬೀರಬಹುದು. ಹಾಗಂತ ಟೆನ್ಷನ್ ಮಾಡಿಕೊಂಡು ಅಥವಾ ಏನೋ ಒಂದು ಸ್ಟ್ರೆಸ್ ಮಾಡಿಕೊಂಡು ಅದನ್ನ ಇನ್ನ ದೊಡ್ಡ ಮಟ್ಟದಲ್ಲಿ ಆರೋಗ್ಯದ ಸಮಸ್ಯೆಯಾಗಿ ಮಾಡ್ಕೊಬೇಡಿ. ರಿಲ್ಯಾಕ್ಸ್ ಆಗಿರಿ. ಒಂದು ವಾರ್ನಿಂಗ್ ತರ ಇದನ್ನ ತಗೊಳ್ಳಿ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಟೆನ್ಷನ್ ಫ್ರೀ ಆಗಿರ್ತೀರಾ, ಚೆನ್ನಾಗಿದ್ದೀರಾ, ಯಾರು ನಿಮ್ಗೆ ಕೆಟ್ಟದ್ದು ಬಯಸಿಲ್ಲ, ನಿಮ್ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಎಲ್ರೂ ಆಶೀರ್ವಾದ ನಿಮ್ಮ ಮೇಲಿದೆ, ದುರ್ಗಾದೇವಿ ಆಶೀರ್ವಾದ ನಿಮ್ಮ ಮೇಲಿದೆ ಅಂದಮೇಲೆ ನೀವು ಕೂಡ ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಮೇಜರ್ ಚೇಂಜ್ ನಿಮ್ಮ ಲೈಫಲ್ಲಿ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ. ಆತರಗಾರನಿಗೆ ಬುದ್ಧಿ ಮಟ್ಟ, ಇದನ್ನ ಮರಿಬೇಡಿ. ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ತುಂಬಾ ಸೀರಿಯಸ್ ಮ್ಯಾಟರ್ ಇದೆ. ಯಾರ್ದೋ ಒಬ್ಬರ ಜೀವನ ಇರಬಹುದು, ಮೇ ಬಿ ಯಾರೋ ಒಬ್ರು ಪರ್ಸನ್ ಲೈಫ್ ಇಲ್ಲಿ ತುಂಬಾ ಟ್ರಿಗರ್ ಮಾಡ್ತಾ ಇದ್ದಾರೆ, ಮೇ ಬಿ ನಂದೇ ಇರಬಹುದು.
ಐ ಆಮ್ ಆಲ್ಸೋ ಮಿಥುನ ರಾಶಿ. ಓಕೆ, ಸೊ ಎಸ್, ಆನ್ ಎನಿ ಫ್ರೈಡೆ, ಯಾವುದೋ ಒಂದು ಶುಕ್ರವಾರ ನನ್ನನ್ನು ಇಲ್ಲ ಅನ್ಸುವಂಥ ಪ್ರಯತ್ನ ಪಡ್ಬೋದು. ನೋ, ಆನ್ ನೆಕ್ಸ್ಟ್ ಮೇ, ಇನ್ ನೆಕ್ಸ್ಟ್ ಏಪ್ರಿಲ್. ಓಹ್, ಈ ವರ್ಷ ಬಿಟ್ಟರೆ ಮತ್ತೆ ಇವರು ಬರೋ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲೇ ಬರ್ತಾರೆ ಅಂತ ಅನ್ಸುತ್ತೆ. ಮೇ ಬಿ ಅವರಿಗೆ ಏಪ್ರಿಲ್ ಮೇ ಇಸ್ ಏನೋ ಒಂದು ಆ ಟೈಮ್ ಪೀರಿಯಡ್ಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಮೇ ಬಿ ನೀವು ಏಪ್ರಿಲ್ ಮೇಲ್ ಹುಟ್ಟಿದ್ದೀರಾ ಅನ್ನುವಂಥ ರಾಂಗ್ ಇನ್ಫಾರ್ಮೇಶನ್ ಅವ್ರಿಗೆ ಇರಬಹುದು. ಆ್ಯಕ್ಚುಲಿ ಮಿಥುನ ರಾಶಿಯವರು ಹುಟ್ಟಿದವರು ಮೇ ಏಪ್ರಿಲಲ್ಲಿ ಬರಲ್ಲ ಅಂತ ಅನ್ಕೊಳ್ತೀನಿ. ಇಟ್ಸ್ ಓಕೆ, ನಿಮ್ಮ ಲೈಫ್ ನಿಮ್ಮ ಕೈಲಿದೆ, ಹೇಗೆ ಬೇಕೋ ಹಾಗೆ ಬದಲಾವಣೆನ ಮಾಡ್ಕೊಳ್ಳಿ. ಓಕೆ, ನಿಮ್ಗೇನೆ ಜಾಸ್ತಿ ಕಾರ್ಡ್ ಬಂದಿದೆ. ಯಾವಾಗಲೂ ಮಿಥುನ ರಾಶಿ ಕಮ್ಮಿ ಕಾರ್ಡ್ ಬರ್ತಿತ್ತು, ಈ ವರ್ಷ ಐ ಮೀನ್ ಇವಾಗ ಜಾಸ್ತಿ ಬಂದಿದೆ. ಎಸ್, ಈ ವರ್ಷ 5 ಆಫ್ ಅರ್ತ್ 99 ಅಲ್ಲ 200% ಇಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟಿದೆ ನೋಡಿ. ಎರಡೂ ಕಾರ್ಡು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ, ನಿಮ್ಮನ್ನ ನೀರಲ್ಲಿ ಮುಳುಗಿಸಿ ಇಲ್ಲ ಅನ್ಸುವಂಥ ಪ್ರಯತ್ನ ಮೇ ಬಿ ನನ್ನನ್ನು ಇರ್ಬೋದು. ನನಗೆ ಯಾಕೋ ನಂದೇ ಎನರ್ಜಿ ಬರ್ತಿದೆ ಜಾಸ್ತಿ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸ್ವಲ್ಪ ಎದ್ದು ರೀಡಿಂಗ್ ಮಾಡೋ ಹಾಗಾದ್ನಲ್ಲ, ಹಾಗಾಗಿ ಅವರಿಗೆ ಟ್ರಿಗರ್ ಆಗಿಬಿಟ್ಟಿರ್ಬೇಕು. ಅಯ್ಯೋ ಇಷ್ಟೆಲ್ಲ ಮಾಡಿದ್ರು ಮತ್ತೆ ರೀಡಿಂಗ್ ಮಾಡ್ತಿದ್ದಾರೆ ಅಂತ. ಯಾರೂ ಇಲ್ಲ, ಸೋ ಕಾಲ್ಡ್ ನನ್ನ ಬಂಧು ಮಿತ್ರರು. ಸೊ ಯೋಚನೆ ಮಾಡಬೇಡಿ. ಸೊ ನನಗೂ ಏನೂ ಆಗೋದಿಲ್ಲ, ನಿಮಗೂ ಏನೂ ಆಗೋದಿಲ್ಲ, ಯಾಕಂದರೆ ಅಲ್ಲಿರೋದು ದುರ್ಗಾದೇವಿ. ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳ್ಕೊಳ್ಳಿ. ದುರ್ಗಾದೇವಿ ಮಂತ್ರ ಜಪನ ಮಾಡಿ, ಓಂ ದುಂ ದುರ್ಗಾಯೇ ನಮಃ ಅಂತ. ಯಾರು ಬರ್ತಾರೋ ಆಮೇಲೆ ನೋಡ್ಕೊಂಡ್ರೆ ಆಯಿತು, ತಲೆ ಕೆಡ್ಸ್ಕೊಂಬೇಡಿ. ಆ ಕ್ಷಣದ ಎನರ್ಜಿಗೋಸ್ಕರ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅಷ್ಟೆ. ಜೊತೆಗೆ ಒಂದಷ್ಟು ಕೆರಿಯರಲ್ಲಿ ಬದಲಾವಣೆಗಳು ಬರುವಂಥ ಸಾಧ್ಯತೆ ಇದೆ. ಕೆರಿಯರಿಂದ ನಿಮಗೆ ಒಂದಷ್ಟು ದುಡ್ಡು ಬರುವಂಥ ಸಾಧ್ಯತೆ ಇದೆ. ಸೊ ನಿಮಗಿಂತ ಕಡಿಮೆ ಚೆನ್ನಾಗಿ ಕೆಲಸ ಮಾಡೋರಿಗೆ ಹೆಚ್ಚು ದುಡ್ಡು ಬರೋದು ನೋಡಿ ನಿಮಗೆ ಬೇಜಾರಾಗಿರಬಹುದು. ಸೊ ನಿಮ್ಮ ಹೃದಯದ ಮಾತನ್ನ ಕೇಳಿ, ನಿಮ್ಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ, ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ. ನಿಮ್ಮ ಲೈಫ್ ಪರ್ಪಸ್ ಕಡೆ ಗಮನನ ಕೊಡಿ. ಬೆಸ್ಟು ನಿಮ್ಮ ಲೈಫನ್ನ ಹೇಗೆ ಫುಲ್ಫಿಲ್ ಮಾಡ್ಕೊಳ್ಳೋದು ಇದ್ರ ಕಡೆ ಗಮನನ ಕೊಡಿ. ನಿಮ್ಮ ಟ್ಯಾಲೆಂಟ್ ಕಡೆ ಗಮನನ ಕೊಡಿ. ನಿಮ್ಮ ಟ್ರೂ ಸೆಲ್ಫ್ ಶೈನ್ ಮಾಡೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜಗತ್ತಿನ 4ನೇ ಒಂದು ಭಾಗ ನಿಮ್ಮ ಹೆಸರು ಓಡಾಡ್ತಾ ಇದೆ, ಇದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಹೇಗೆ ಅಂತ ಗೊತ್ತಿಲ್ಲ ನನಗೆ. ಜೊತೆಗೆ ನಿಮ್ಮ ನೆಗೆಟಿವಿಟಿ ಕಡೆ ತುಂಬ ಫೋಕಸ್ ಮಾಡ್ತಾ ಇದ್ದೀರಾ, ಅದು ಒಳ್ಳೆಯದು. ಆ ನೆಗೆಟಿವಿಟಿ ಕಡೆ ನೀವು ಫೋಕಸ್ ಮಾಡಿದಷ್ಟು ನೀವು ಪಾಸಿಟಿವ್ ಆಗಿ ಹೇಗೆ ಬದಲಾಯಿಸ್ಕೊಳ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ದುಡ್ಡಿನ ಬಗ್ಗೆ ತುಂಬ ಸಮಸ್ಯೆನ ಎದುರಿಸ್ತಾ ಇದ್ದೀರಾ. ಎಸ್ಪೆಷಲಿ ಕೆರಿಯರಲ್ಲಿ ನೀವು ಅಂದ್ಕೊಂಡಷ್ಟು ಗ್ರೋತ್ ಬಂದಿಲ್ಲ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೋಗ್ರೆಸ್ಸನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನಿರ್ಬೋದು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ನಿಮ್ಮನ್ನ ನೋಡಿ ಸಹಿಸಕ್ಕಾಗದಿರೋರು ಅವರ ತೋಡಿದ ಕೆಡ್ಡದಲ್ಲಿ ಅವರೇ ಬಿದ್ದು ಇಲ್ಲ ಆಗ್ತಾರೆ. ನೀವು ಧೈರ್ಯವಾಗಿರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮ ನಂಬಿಕೆ, ಭರವಸೆ, ನಿಮ್ಮ ಒಂದು ಆತ್ಮವಿಶ್ವಾಸ ಲೋ ಮಾಡಬೇಕು ಅಂತ ಕೆಲವರ ಉದ್ದೇಶ ಆಗಿ ನಿಮ್ಮನ್ನ ನಿಮ್ಮ ಆತ್ಮವಿಶ್ವಾಸ, ದೃಢ ವಿಶ್ವಾಸನ ಕುಗ್ಗಿಸಿ ನಿಮಗೆ ನೋವುಂಟು ಮಾಡಿ ನಿಮಗೆ ತೊಂದರೆ ಮಾಡಬೇಕು ಅಂತ ಇದ್ದಾರೆ. ಸೊ ಸದ್ಯಕ್ಕೆ ಅದೇ ಪರಿಸ್ಥಿತಿಲಿ ಅವರು ಪ್ರಯೋಗಗಳನ್ನ ಮಾಡಿರೋದು, ನೀವು ಇಲ್ಲ ಅನ್ಬೇಕು ಅಂತ, ಇಲ್ಲ ಆಗಬೇಕು ಅಂತ. ಜೊತೆಗೆ ನಿಮಗೆ ಸದ್ಯಕ್ಕೆ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಸೆಲ್ಫ್ ಎಂಪ್ಲಾಯ್ಡ್. ಯಾಕೆಂದರೆ ಹೊರಗೆಲ್ಲೂ ಕೆಲಸ ಮಾಡೋದಕ್ಕೆ ನಿಮಗೆ ಬಿಡ್ತಾ ಇಲ್ಲ, ಹಾಗಾಗಿ ನಿಮ್ಮದೇ ಆದಂಥ ಒಂದು ಸ್ವಂತ ಸ್ವಯಂ ಉದ್ಯೋಗನ ನೀವು ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆರಾಧನೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಶತ್ರುಬುದ್ಧಿ ವಿನಾಶಾಯ ಅಂತ ಹೇಳ್ಕೊಳ್ಳಿ. ಜೊತೆಗೆ ಆ ವಾಗ್ದೇವಿ ಅವರಿಗೆ ನಿಮ್ಮ ಶತ್ರುಗಳೆಲ್ಲರಿಗೂ
ನಿಮ್ಮ ಶತ್ರು ಮಿತ್ರರು ಎಲ್ಲರೂ ಇಡೀ ಜಗತ್ತಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಅವ್ರವ್ರ ಮನೆ ಆಯ್ತು, ಅವ್ರವ್ರ ಕೆಲಸ ಆಯ್ತು ಅಂತ ಎಲ್ರು ಬದುಕೋ ಹಾಗೆ ಮಾಡ್ಲಿ. ಇನ್ನೊಬ್ರು ಜೀವನಕ್ಕೆ ಮೂಗ್ ತೂರ್ಸಿ, ಇನ್ನೊಬ್ರು ಜೀವನನ ಹಾಳು ಮಾಡಿ, ಇನ್ನೊಬ್ರು ಮನೇಲಿ ಪ್ರಾಣ ಹೋಗೋ ಹಾಗೆ ಯಾರ್ಯಾರು ಮಾಡ್ತಿದಾರೋ ಅವ್ರೆಲ್ರಿಗೂ ತಕ್ಕ ಶಾಸ್ತಿ ಆಗ್ಲಿ ಅಂತ ಕೂಡ ನಾನು ಆ ತಾಯಿಲಿ ಪ್ರಾರ್ಥನೆ ಇಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಬೇಕು, ಜೊತೆಗೆ ಶತ್ರುಗಳಿಗೂ ಕೂಡ ಒಳ್ಳೆ ಬುದ್ಧಿ ಬರ್ಬೇಕು. ಇದು ಈಗ ಅಗತ್ಯ ಇದೆ. ಸೊ ಯಾರ್ಯಾರಿಗೆ ಮಿಥುನ ರಾಶಿಯವರು ಇದೀರೋ ನಿಮ್ಮೆಲ್ಲರ ಕೈಗೂ ಪವರ್ ಅನ್ನೋದು ಇದೆ. ನಿಮ್ಮೆಲ್ಲರಲ್ಲೂ ಹೀಲಿಂಗ್ ಪವರ್ ಇದೆ. ನೀವು ಕಲ್ತಿದ್ದೀರೋ ಕಲ್ತಿಲ್ವೋ ಅದೆಲ್ಲವೂ ಕೂಡ ಈಗ ಯೋಚನೆ ಮಾಡಬೇಡಿ. ನಿಮ್ಮ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ನಿಮ್ಮ ಭಕ್ತಿ ಅಷ್ಟರ ಮಟ್ಟಿಗೆ ಜ್ಯೋತಿಯಾಗಿ ಉರಿತಾ ಇದೆ. ಸೊ ಹಾಗಾಗಿ ನೀವೀಗ ಕೈ ಮುಗ್ದಿ ನಿಮ್ಮ ಇಷ್ಟ ದೇವರು, ನಿಮ್ಮ ಗ್ರಾಮ ದೇವತೆ ಅಥವಾ ನಿಮ್ಮ ಕುಲ ದೇವತೆ ಹತ್ರ ಪ್ರಾರ್ಥನೆಯನ್ನ ಮಾಡಿ, ಯಾವ ಶತ್ರು ಸಮಸ್ಯೆ ಮಾಡ್ತಿದಾರೋ, ಸಂಹಾರಕ್ಕೆ ಬಂದಿದಾರೋ ಅವರಿಗೆ ಅದನ್ನ ಹಿಂದಿರುಗಿಸು ಅಂತ. ಯಾಕೆ ಅಂದ್ರೆ ಇವ್ರಿಗೊಂದು ಪೆಟ್ ಬೀಳೋವರೆಗೂ ಇವ್ರ ಬುದ್ಧಿ ಕಲಿಯೋದಿಲ್ಲ. ಹಾಗಾಗಿ ಸೊ ಒಂದೇ ಒಂದು ಸಲ ಅವರಿಗೆ ಪೆಟ್ ಬಿದ್ರೆ ಅವರು ಬುದ್ಧಿ ಕಲಿತಾರೆ. ಯಾಕೆಂದ್ರೆ ಅವರಿಗಾದ್ರೂ ನೋವೇ, ನಮಿಗಾದ್ರೂ ನೋವೇ. ಸೊ ಅವರಿಗೆ ನೋವಾದಾಗ ಗೊತ್ತಾಗತ್ತೆ ಈ ಮಟ್ಟಕ್ಕೆ ಇರುತ್ತೆ ಅಂತ. ಎಷ್ಟು ಸತಿ ಅಂತ ಕ್ಷಮಿಸೋದು. ಸೊ ಶಿಶುಪಾಲಂಗೂ ಕೂಡ 101 ಸತಿ ಕ್ಷಮಿಸಕ್ಕೆ ಆಗಿತ್ತು. 100 ಸೊ ಪ್ರತಿ ಸತಿ ಕ್ಷಮಿಸ್ತಾ ಇದ್ರೆ ಭಗವಂತನಿಗೂ ಕೂಡ ನಿನ್ ಹಣೆ ಬರ ನೀನ್ ಅನ್ಭವಿಸ್ ಹೋಗು ಅಂದ್ಬಿಡ್ತಾರೆ. ಓಕೆ, ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ, ಚೆನ್ನಾಗಿರಿ, ಖುಷಿಯಾಗಿರಿ. ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಸೊ ಒಂದು ಡಿವೋಟೆಡ್ ಲವ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ನಂಬಿಕೆ ಭರವಸೆ ಸುಳ್ಳಾಗೋದಿಲ್ಲ. ಒಬ್ಬ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ, ನಿಮ್ಮನ್ನ ಪ್ರೀತಿ ಮಾಡುವಂತವ್ರು. ಅವ್ರ ಜೊತೆ ನಿಮ್ಗೆ 4 ಮಕ್ಳುನು ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ಸಿಂಗಲ್ ಆಗಿದಿರೋ ಅವರಿಗೆ ಬೇಕು ಅಂದ್ರೆ 2 ಮಾಡ್ಕೊಳ್ಳಿ, ಅವಳಿ ಜವಳಿ ಆಗತ್ತೆ 2 ಟೈಮ್ಸ್ ಅಂತ ಇದೆ. ಜೊತೆಗೆ ನಂಬಿಕಸ್ಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ರಿಲೇಶನ್ಶಿಪ್ಪಿಗೆ ಬರೋದ್ರಲ್ಲಿ ಇದ್ದಾರೆ. ಜೊತೆಗೆ ಅವರಿಂದ ನಿಮ್ಗೆ ಸಾಕಷ್ಟು ಸಲಹೆ, ಸೂಚನೆಗಳು, ಮಾರ್ಗದರ್ಶನ ಎಲ್ಲ ಕೂಡ ಸಿಗುತ್ತೆ, ಅಡ್ವೈಸ್ ಕೂಡ ಸಿಗತ್ತೆ. ಜೊತೆಗೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಅವರು, ಸುತ್ತಿ ಬೆಳೆಸಿ ಮಾತಾಡೋದಿಲ್ಲ, ಮನಸ್ಸಿನಿಂದ ಮಾತಾಡ್ತಾರೆ, ಮನಸ್ಸಿನಿಂದ ನಿಮ್ಮನ್ನ ಪ್ರೀತಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಪರ್ಸನ್ ಅಥವಾ ಬಿಸ್ನೆಸ್ ಮಾಡ್ಕೊಂಡಿರೋರು ಕೂಡ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. 2 ಆಪ್ಷನ್ ಇದೆ, ಯಾರನ್ನಾದ್ರೂ ಒಪ್ಕೊಂಡು ಮದ್ವೆ ಆಗಿ ಅನ್ನುವಂಥದ್ದು. ಪ್ರೀತಿ ಬೇಕು ಅಂದ್ರೆ ಸ್ವಲ್ಪ ಬಡತನ ಇರುತ್ತೆ, ಹಣ ಬೇಕು ಅಂದ್ರೆ ಸ್ವಲ್ಪ ಸಿರಿತನ ಇರುತ್ತೆ. ಸೊ 2ರಲ್ಲಿ ಯಾವ್ದಾದ್ರು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ಒಂದು ಮಕ್ಕಳು ಓದಿನ ವಿಚಾರವಾಗಿ ಒಂದಷ್ಟು ಇನ್ವೆಸ್ಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬುದ್ಧಿವಂತಿಕೆ ಎಲ್ಲ ಪುಸ್ತಕದ ಬುದ್ಧಿವಂತಿಕೆ ಆಗೋಗಿದೆ. ಸೊ ಒಂಚೂರು ಜನರಲ್ ನಾಲೆಜ್ ಅನ್ನ ಬೆಳೆಸ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಅವಕಾಶಗಳು ನಿಮ್ಗೆ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಜುಕೇಶನ್ ಮತ್ತೆ ಕೆಲಸದ ವಿಚಾರದಲ್ಲಿ 2ರಲ್ಲೂ ನಿಮ್ಗೆ ಪ್ರಮೋಷನ್ ಸಿಗುವಂಥದ್ದು, ಸ್ಕಾಲರ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಬೇಗ ನಿಮ್ಮನ್ನ ಹುಡ್ಕೊಂಡು ಒಂದು ಚಾನ್ಸ್ ಸೈಜಸ್ ಏನೋ ಒಂದು ಓದಿಗೆ ಸಂಬಂಧಪಟ್ಟಂಗೆ ಅಥವಾ ಎಕ್ಸೈಟಿಂಗ್ ಒಂದು ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ಅಪ್ ಬಿಸ್ನೆಸ್ ಇರಬಹುದು ಅಥವಾ ಎಜುಕೇಶನ್ ಇರಬಹುದು. ನಿಮ್ಮ ಕೆರಿಯರು ಅಥವಾ ನಿಮ್ಮ ಲೈಫನ್ನ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಲೈಫ್ ಇರ್ಬೋದು, ಫೈನಾನ್ಷಿಯಲ್ ಲೈಫ್ ಇರ್ಬೋದು, ಒಂದು ಅಪ್ಗ್ರೇಡ್ ಮಾಡೋದಕ್ಕೆ ನೀವು ಕಲ್ತಿರೋಂಥ ವಿದ್ಯೆ ಬೇಸ್ ಮೇಲೆ ಒಂದಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಎಕ್ಸೈಟಿಂಗ್ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನುವಂಥದ್ದು. ಕೆಲವರು ಓದಿ ಡಿಗ್ರಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಲಾ ಓದುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಡೈರಿ ಬಿಸ್ನೆಸ್ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲಸದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ, ಕೆಲಸ ಸಿಕ್ಕಿಲ್ಲ ಅನ್ನೋರಿಗೆ ಕೆಲಸ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಹೆಚ್ಚು ಕನ್ವಿನ್ಸ್ ಮಾಡ್ಕೊಂಡಷ್ಟು ನೀವು ಈ ಟ್ರ್ಯಾಪ್ಡ್ ಎನರ್ಜಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಯಾಕೆ ಇವ್ರ ಕೈಗೆ ನಿಮ್ಮನ್ನ ಯಾರು ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ, ಅವ್ರ ಕೈ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಜೊತೆಗೆ ಭಗವಂತ ನಿಮ್ಗೆಲ್ಲಾನು ಕೊಟ್ಟಿದ್ದಾನೆ. ನಿಮ್ಮನ್ನ ನೀವು ಹೈಲೈಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಬೆಳೆಸೋದಕ್ಕೆ, ನಿಮ್ಮನ್ನ ನೀವು ಉಳಿಸ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಬೇರೆಯವ್ರಿಗಿಂತ ಹೆಚ್ಚು ಸ್ವತಂತ್ರವಾಗಿ ಉಳಿಸ್ಕೊಳ್ಳೋದು. ಸೊ ಇಷ್ಟೆಲ್ಲ ಭಗವಂತ ಕೊಟ್ಟಿರ್ಬೇಕಾದ್ರೆ ನೀವ್ ಯಾಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀರಿ ಮತ್ತೆ ಡಿಪೆಂಡ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀರೋ ಇದನ್ನ ನೀವೇ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಏನೋ ಒಂದು ಸತ್ಯ ಗೊತ್ತಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ದೊಡ್ಡ ಸತ್ಯ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅನ್ಪ್ರೆಡಿಕ್ಟಬಲ್ ಅನ್ನುವಂಥದ್ದು ಇದೆ. ಡಿಪ್ಲೊಮ್ಯಾಟಿಕ್ ಆಗು ಕೂಡ ಇದೆ.
ಸೊ ಕೆಲವರು ಅನ್ಡಿಪ್ಲೊಮ್ಯಾಟಿಕ್ ಆಗಿದ್ರೆ ಕೆಲವರು ಡಿಪ್ಲೊಮ್ಯಾಟಿಕ್ ಆಗಿ ಇರ್ತಾರೆ. ಅಂದ್ರೆ ಒಂದ್ ರೀತಿ ಅಡ್ಗುಡೆ ಮೇಲೆ ದೀಪ ಇಟ್ಟಂಗೆ ಕೆಲವ್ರು ಮಾತಾಡಿದ್ರೆ ಕೆಲವರು ಕ್ಲಿಯರ್ ಆಗಿ ಕ್ಲಾರಿಟಿಯಿಂದ ಮಾತಾಡ್ತಾರೆ. ಈ ತರದವ್ರ ಮಧ್ಯೆ ನೀವೇನೋ ಒಂದಷ್ಟು ಸಾಕ್ಷಿ ಸುಳ್ಳು ಮತ್ತು ಸತ್ಯಗಳ ನಡುವೆ ಸಿಕ್ಕಿ ಒದ್ದಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಇಂಟೆಲಿಜೆಂಟ್ ಆಗಿ ಬುದ್ಧಿವಂತಿಕೆಯಿಂದ ನೀವು ಈ ಒಂದು ಚಾಲೆಂಜ್ ಅನ್ನ ಫೇಸ್ ಮಾಡಬೇಕು, ಇದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅಬಿಲಿಟಿಗೆ ತಕ್ಕಂತೆ ನಿಮ್ಮ ಕ್ಷಮತೆಗೆ ತಕ್ಕಂತೆ ಒಂದಷ್ಟು ಸೊಲ್ಯೂಷನ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾಚ್ ದ ಫಾಲೋಯಿಂಗ್ ರೀತಿ ನಿಮ್ಮ ಲೈಫ್ ನಡೀತಾ ಇದೆ. ಸೊ ಯಾವ್ದ್ರ ಜೊತೆ ಯಾವ್ದನ್ನ ಮ್ಯಾಚ್ ಮಾಡಿದ್ರೆ ನಿಮ್ಗೆ ರೈಟ್ ಆನ್ಸರ್ ಸಿಗುತ್ತೆ, ರೈಟ್ ಮಾರ್ಕ್ಸ್ ಸಿಗುತ್ತೆ ಲೈಫಲ್ಲಿ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೀವನ ನಿಮ್ಗೆ ಸಹಾಯ ಮಾಡೋದಕ್ಕೆ ಸಾಕಷ್ಟು ಮಾಹಿತಿನ ಒದಗಿಸಿದೆ. ಅದನ್ನೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಕೇಳಿ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಸ್ಯೆನ ಪರಿಹಾರ ಪಡಿಸ್ಕೊಂಡಿದ್ದೆ ಆದ್ರೆ ಸೊ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಬದಲಾಗತ್ತೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬಂದಿರುವಂತ ಮೆಸೇಜನ್ನ. ಜೊತೆಗೆ ಯಾರಿಗೂ ಕೂಡ ತೊಂದರೆ ಕೊಡದಿರೋ ಹಾಗೆ, ನಿಮ್ಗೆ ಕೂಡ ನೀವು ತೊಂದರೆ ಮಾಡ್ಕೊಳ್ದಿರೋ ಹಾಗೆ ನೀವು ನಿಮ್ಮ ಕೆಲಸನ ನಿರ್ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಕೆಲಸ ಸಂದೇಶನ ತಲುಪಿಸೋದು ಅಥವಾ ಸಂದೇಶನ ಕೊಡೋದು, ಅದನ್ನ ನಿಲ್ಲಿಸ್ಬೇಡಿ. ಯಾರು ಏನೇ ಮಾಡಿದ್ರು ಕೂಡ ಮುಂದಿಂದು ಎಲ್ಲವೂ ಕೂಡ ದೈವಿಚ್ಛೆ ಅನ್ನುವಂಥದ್ದು ಕೂಡ ಇದೆ. ಒಂದು ಸಿಹಿ ಸುದ್ದಿ ಬರುವಂತ ಸಾಧ್ಯತೆ ಇದೆ. ಬ್ಲಾಕಿಗೆ ಹಾಕಿರೋರು ಬ್ಲಾಕ್ ಓಪನ್ ಮಾಡಿ ಮಾತಾಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಒಳ್ಳೆಯ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲ ಅವಕಾಶಗಳು ಒಟ್ಟಿಗೆ ಬಂದ್ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಸಕ್ಸಸ್ಫುಲ್ ಆಗ್ತೀರಾ, ಆದ್ರೆ ತುಂಬಾ ಸ್ಟ್ರೆಸ್ಫುಲ್ ಆಗು ಕೂಡ ಇದ್ದೀರಾ. ಯಾವಾಗ ನಾವು ಸ್ಟ್ರೆಸ್ ಅಲ್ಲಿ ಇರ್ತೀವಿ, ತಲೆ ಬಿಸಿಲಿ ಇರ್ತೀವಿ, ಆವಾಗ ಯಾವುದೇ ಮಾರ್ಗಗಳು ನಮ್ಗೆ ಗೋಚರ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಸ್ಟ್ರೆಸ್ ಲೈಫ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಗ್ರೇಟ್ಫುಲ್ ಬ್ಲೆಸ್ಸಿಂಗ್ಸ್, ತುಂಬಾ ಮಾತಲ್ಲಿ ಹೇಳಕ್ ಆಗದಿರೋ ಅಷ್ಟು ಆಶೀರ್ವಾದ ನಿಮ್ಮ ಮೇಲೆ ಇದೆ. ಅದೆಲ್ಲಾನು ನಿಮಗೆ ಕೊಟ್ಟಿರುವಂತ ಭಗವಂತಂಗೂ ಒಂದು ಕೃತಜ್ಞತೆನ ಹೇಳಿ, ನಿಮ್ಮವ್ರಿಗೂ ತಲುಪಿಸಿದಂತ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆನ ಹೇಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಾನು ಕೂಡ ಇಲ್ಲಿ ಒಂದು ಕೃತಜ್ಞತೆನ ಸಲ್ಲಿಸ್ಬಿಡ್ತೀನಿ ವಾಗ್ದೇವಿ ಕುಟುಂಬದ ಡಿವೈನ್ ಟೀಮಿಗೆ, ವಾಗ್ದೇವಿಗೆ ಮತ್ತೆ ಸಕಲ 33 ಕೋಟಿ ದೇವರುಗಳ ಪಾದಾರವಿಂದಕ್ಕೂ ನನ್ನ ಈ ಶಿರಸಾಷ್ಟಾಂಗ ನಮಸ್ಕಾರಗಳು ಕೃತಜ್ಞತಾ ಪೂರ್ವಕವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ಬಿಡ್ತೀನಿ. ಸೊ ಮನಸಾ ಸ್ಮರಾಮಿ ಶಿರಸ ನಮಾಮಿ. ಸೊ ಎಸ್, ಯಾರಿಗೋ ಹನಿಮೂನ್ ಪ್ಯಾಕೇಜ್ ಕೂಡ ಗಿಫ್ಟ್ ಆಗಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ದುಡ್ಡನ್ನ ದುಂದು ವೆಚ್ಚ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಏನೋ ಒಂದಷ್ಟು 2-3 ಕೆಲಸ ಮಾಡಿ ತಲೆ ಬಿಸಿ ಮಾಡ್ಕೊಂಡು ಸಮಸ್ಯೆ ಮಾಡ್ಕೊಳ್ತಾ ಇದ್ದೀರಾ. ಹಾಗೇನು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ನಿಮ್ಮ ಪರ್ಸನಲ್ ಲೈಫು ನಿಮ್ಮ ಕೆರಿಯರ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲಸ ತುಂಬಾ ಸೀರಿಯಸ್ ಆಗಿ ಮಾಡ್ತಿದ್ದೀರಾ, ಅಷ್ಟೊಂದು ಸೀರಿಯಸ್ ಆಗಿ ಮಾಡಬೇಡಿ. ಸ್ವಲ್ಪ ತಮಾಷೆಯಾಗೂ ಕೂಡ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫ್ಯಾಮಿಲಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಮದ್ವೆ ಆಫರ್, ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ ಬರುವಂತ ಸಾಧ್ಯತೆ ಇದೆ. ತಂದೆ ತಾಯಿ ಒಪ್ಪಿ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಒಂದು ಚೂಸನ್ ಫ್ಯಾಮಿಲಿ ಏನಿದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸ್, ಇವರೆಲ್ಲರೂ ನಿಮ್ಗೆ ಬಂದು ಕಂಗ್ರ್ಯಾಚುಲೇಷನ್ ಹೇಳುವಂತ ಒಂದು ವೆಡ್ಡಿಂಗ್ ಪ್ಲಾನರ್ ಆಗಿ ಬದಲಾಗ್ತೀರಾ. ಜೊತೆಗೆ ವೆಡ್ಡಿಂಗ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮ್ಯಾರೇಜ್ ಕನಸು ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದಷ್ಟು ಬ್ಯಾಲೆನ್ಸ್ ನ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಬ್ಲಾಕ್ ಮ್ಯಾಜಿಕ್ ಇದೆ, ಥರ್ಡ್ ಸಿಚುವೇಶನ್ ಇದೆ, ದುಡ್ಡಿನ ಆಫರ್ ಬರೋದ್ರಲ್ಲಿ ಇದೆ, ಜಾಬ್ ಆಫರ್ ಬರೋದ್ರಲ್ಲಿ ಇದೆ, ಬಿಸ್ನೆಸ್ ಚೆನ್ನಾಗಿದೆ, ದುಡ್ಡು ಬರ್ತಾ ಇದೆ, ಲವ್ ಆಫರ್ ಬರ್ತಿದೆ. ಜೊತೆಗೆ ಮಕ್ಕಳ ವಿಚಾರದಲ್ಲೂ ಕೂಡ ಒಳ್ಳೆ ಆಫರ್ ಬರ್ತಾ ಇದೆ, ಏನೋ ಒಂದು ಮೆಸೇಜ್ ಬರ್ತಾ ಇದೆ, ಗುಡ್ ನ್ಯೂಸ್ ಬರ್ತಾ ಇದೆ, ಪ್ರಯಾಣ ಹೋಗ್ತಾ ಇದ್ದೀರಾ, ಫ್ಯಾಮಿಲಿ ಕಡೆಯಿಂದ ಗುಡ್ ನ್ಯೂಸ್ ಇದೆ, ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ, ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ, ಹಾಗೆ ದೊಡ್ಡ ಮಟ್ಟದಲ್ಲಿ ವಾರ್ನಿಂಗ್ ಕೂಡ ಇದೆ. ಇದಿಷ್ಟು ನಿಮ್ಗಾಗಿ ಬಂದಿರುವಂತ ಸಂದೇಶಗಳು. ಒಪ್ಕೊಂಡು ಸರಿ ದಾರಿಲಿ ನಡೀರಿ, ಅಲ್ಲಲ್ಲೇ ತಪ್ಪುಗಳನ್ನ ತಿದ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ ಆರ್ ನೋ ಕೇಳೋದಾದ್ರೆ ವೇಟ್ ಅಂತ ಇದೆ. 5, 4, 1, 3, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇಷ, ಸಿಂಹ, ವೃಶ್ಚಿಕ, ಕರ್ಕಾಟಕ, ಮಕರ,
ಧನುಸು ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಬದಲಾವಣೆಗಳ ಸಾಧ್ಯತೆ ಇದೆ, ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಎಲ್ಲವೂ ಕೂಡ ಸುಭಿಕ್ಷವಾಗಿ ಇರಲಿ ಅಂತ ಬೇಡ್ಕೊಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ರೀಡಿಂಗ್ ಅನ್ನ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆಯನ್ನ ಮಾಡ್ತೀನಿ. ಗುರುಭ್ಯೋ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ.